ನಾವಿರೋದೇ 5.4 ಬ್ಲ್ಯಾಕ್ ಕಲರ್. ಬಟ್ ಅಲ್ಲಿ ಹೋಗ್ಬಿಟ್ಟು ಸರ್ ನಾನು ಹೀರೋ ಆಗಬೇಕು, ಏನು ಮಾಡಬೇಕು ಅಂತ ಕೇಳಿದೆ. ಸೊ ಆ ಕತೆ ನನ್ನದಾಗಿತ್ತು. ನನ್ನ ಅದೃಷ್ಟಕ್ಕೆ ಹೋಗಿ ಕತೆ ಹೇಳಿದೆ. ರಾಕಿ ಅಂತ, ಇದು ನನ್ನ ಮೊದಲ ನನ್ನದೇ ಆದ ಸ್ವಯಂ ಏನಂತಾರೆ ಇಂಡಿಪೆಂಡೆಂಟ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡುವಂಥ ಕತೆ. ಸರ್ ನೀವು ಇಷ್ಟು ಮುಂಚೆ ಮಾಡಿದ್ದೀರಾ ಅಂತ ಕೇಳ್ಬಿಡ್ತಾರೆ. ನೋಡಿ, ನನ್ನಲ್ಲಿತ್ತು ಒಂದು ಹ್ಯಾಂಗ್ ಓವರ್. ನಾನು ಲಕ್ಕಿ, ಸ್ವಯಂ ಕೃಷಿ ಇವೆಲ್ಲ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತು ನಾನು ಯಾರು ಅಂತ ಅನ್ನೋ ಹ್ಯಾಂಗ್ ಓವರ್ ಇತ್ತಲ್ಲ, ಅದು ಹೊಡೆದೋಯ್ತು. ಮಾಸ್ಕ್ ತೆಗೆದ್ಬಿಟ್ಟು ಕ್ಯಾಪ್ ತೆಗೆದ್ಬಿಟ್ಟು ಆಚೆ ಬಂದೆ. ಸರ್ ನೀವು ಇನ್ನೂ ಬದುಕಿದ್ದೀರಾ? ಇದು ಎಷ್ಟು ವೈರಲ್ ಆಗೋಯ್ತು ಅಂದರೆ ನನ್ನ ವೈಫ್ ಅನ್ನೋಳು, ರೀ ನಿಮ್ಮ ಜೊತೆ ನಾನು ಏನಪ್ಪ ಬಂದ್ರೆ ನಂಗೆ ಮುಜುಗರ ಆಗುತ್ತೆ, ನನಗೆ ಎಲ್ಲಾನು ಹೋಗ್ತಾ ಇದ್ರೆ ನೀವು ಇನ್ನೂ ಬದುಕಿದ್ದೀರಾ ಅಂತ ಕೇಳ್ತಾ ಇರ್ತಾರೆ, ಬೇಜಾರು ಪಡೋರು. ನನ್ನ ಹೆಸರು ವಿಜಯ್ ಚಂಡೂರ್. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ, ಬಾಗೇಪಲ್ಲಿ ತಾಲೂಕು, ಚಂಡೂರು ಗ್ರಾಮ. ಸೊ ಅದಕ್ಕೆ ನನ್ನ ಹೆಸರು ವಿಜಯ್ ಚಂಡೂರ್. ಸೊ ನನ್ನ ಬಾಲ್ಯ ಮತ್ತು ನನ್ನ ಕಾಲೇಜ್ ಡೇಸು ಎಲ್ಲನೂ ಬಾಗೇಪಲ್ಲಿಯಲ್ಲೇ ನಡೆದಿದ್ದು, ನ್ಯಾಷನಲ್ ಕಾಲೇಜ್. ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನೇ ನಾನು ನಾಟಕಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದೆ. ಒಂದು 10-12 ನಾಟಕಗಳಲ್ಲಿ ನಟಿಸಿರ್ತೀನಿ, ಪ್ರತಿ ವರ್ಷ ಒಂದೊಂದು ಅನ್ನೋ ಥರ. ಖುಷಿ ಕೊಡ್ತಾಯಿತ್ತು. ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋದು ಇದರಲ್ಲೇ ಜೀವನ ಅನ್ನೋದು ನನಗೆ ಆವಾಗಲೇ ಅನ್ನಿಸ್ತಿತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಅದು ಇಷ್ಟಪಡ್ತಾ ಇರೋದ್ರಿಂದ ಚೆನ್ನಾಗಿ ಮೈಗೂಡಿಸ್ಕೊಂಡೆ. ನ್ಯಾಷನಲ್ ಕಾಲೇಜಲ್ಲಿ 4 ನ್ಯಾಷನಲ್ ಕಾಲೇಜ್, ಬಾಗೇಪಲ್ಲಿ, ಜಯನಗರ, ಬಸವನಗುಡಿ, ಗೌರಿಬಿದನೂರು, ಈ 4 ನ್ಯಾಷನಲ್ ಕಾಲೇಜಸಲ್ಲಿ ಸೇರಿ ಒಂದು ಡ್ರಾಮಾ ಕಾಂಪಿಟೇಷನ್ ನಡೆಯುತ್ತೆ. ಅದರಲ್ಲಿ ನಂದು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬರುತ್ತೆ. ಸೊ ಅದು ನನಗೆ ಮುಂದಕ್ಕೆ ಇದನ್ನೇ ಪ್ಯಾಷನನ್ನೇ ಜೀವನವಾಗಿ ರೂಪಿಸ್ಕೊಳ್ಳೋದಕ್ಕೆ ಮೋಸ್ಟ್ಲಿ ಇದೊಂದು ಸ್ಟ್ರೆಂತ್ ಅಂತ ಅನಿಸುತ್ತೆ. ಸೊ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಸೇರ್ಕೊಳ್ತೀನಿ. ಇನ್ಸ್ಟಿಟ್ಯೂಟು KFTTC ಅಂತ, ಕರ್ನಾಟಕ ಫಿಲ್ಮ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಅಲ್ಲಿ ಹೋಗಿ ಏಕ್ದಮ್ ಅಂತ ನಾವಿರೋದೇ 5.4 ಬ್ಲ್ಯಾಕ್ ಕಲರ್. ಬಟ್ ಅಲ್ಲಿ ಹೋಗ್ಬಿಟ್ಟು ಸರ್ ನಾನು ಹೀರೋ ಆಗಬೇಕು, ಏನು ಮಾಡಬೇಕು ಅಂತ ಕೇಳಿದೆ. ಇನ್ನೋಸೆನ್ಸ್. ಅದಕ್ಕೆ ಅವರು, ನೋಡಪ್ಪ ನೀನು ಹೀರೋ ಆಗೋದಕ್ಕೆ ಆಮೇಲೆ ಕ್ಯಾರೆಕ್ಟ್ರು ಅಂತೇನೂ ಇರೋದಿಲ್ಲ. ಸಿನಿಮಾದಲ್ಲಿ ಪಾತ್ರನ ಚೆನ್ನಾಗಿ ಮಾಡಿದ್ರೆ ಅದೇ ಖುಷಿ ಅಷ್ಟೇ. ಬಟ್ ನೀನು ಅದನ್ನು ಮಾಡಬೇಕಾದ್ರೂ ಟೆಕ್ನಿಕಲಿನೂ ಎಲ್ಲ ವಿಚಾರಗಳು ತಿಳ್ಕೊಂಡಿದ್ರೆ ನಿನಗೊಂದು ಒಳ್ಳೆ ಗ್ರಿಪ್ ಇರುತ್ತೆ, ಮಾಡೋದಕ್ಕೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೀನು ಆ್ಯಕ್ಟಿಂಗ್ ಕೋರ್ಸಿಗೆ ಸೇರ್ಕೊಳ್ಳೋ ಬದಲು ಎಲ್ಲ ಸೇರಿ ಒಂದು ಪ್ಯಾಕೇಜ್ ಇದೆ, ಎಡಿಟಿಂಗು, ಕ್ಯಾಮ್ರಾ ವರ್ಕು, ಡೈರೆಕ್ಷನ್ನು ಅಂತೆಲ್ಲ ಒಂದು ಪ್ಯಾಕೇಜ್ ಇದೆ, ಅದರಲ್ಲಿ ಸೇರ್ಕೊಂಡ್ಬಿಡುವಂಥದ್ದು. ಅವ್ರು ನನ್ನನ್ನು ಕನ್ವಿನ್ಸ್ ಮಾಡಿದ್ರು, ನನಗೂ ಅದು ಸರಿ ಅನ್ನಿಸ್ತು. ಸೇರ್ಕೊಂಡ್ಮೇಲೆ ಭಾಳಷ್ಟು ಮಜಾ ಇತ್ತು ಲೈಫು. ಪದ್ಧತಿಯಾಗಿ ಏನೋ ಕಲ್ತುಬಿಟ್ಟೆ ಅನ್ನೋದಕ್ಕಿಂತಲೂ ಏನೋ ಕಲಿತೀನಿ ಅನ್ನೋ ಉತ್ಸಾಹ ಇವೆಲ್ಲ ತುಂಬ ಇರ್ತಾಯಿತ್ತು ನನಗೆ. ಸೊ ಅಲ್ಲೂ ಒಂದು ವರ್ಷ ಕಾಲ ಅದರ ಅರಿವು ತಿಳ್ಕೊಂಡು ಒಳ್ಳೊಳ್ಳೆ ಡೈರೆಕ್ಟರ್ಸ್ನ ಮೀಟ್ ಮಾಡಿ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ರು. ಸೊ ಅಲ್ಲಿಂದ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಕ್ಟಿಂಗಿಗಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ ಯಾವುದು ಬೇಗ ಇಂಡಸ್ಟ್ರಿ ಒಳಕ್ಕೆ ಸೇರ್ಕೊಳ್ಳೋದಕ್ಕೆ ಯಾವುದು ಬೇಗ ದಾರಿ ಸಿಗುತ್ತೋ ಹಾಗೆ ಹೊರಟೋಗ್ಬೇಕು. ಇದು ನನಗೆ ಅನಿಸಿದ ಐಡಿಯಾ. ಆವಾಗ ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ನನಗೆ ಆ ಟೈಮಲ್ಲಿ ಅನಿಸಿದ ಐಡಿಯಾ. ಆಮೇಲೆ ಆ್ಯಕ್ಚುಲಿ ಇನ್ಸ್ಟಿಟ್ಯೂಟಲ್ಲಿ ಓದಬೇಕಾದ್ರೇ ತುಂಬ ಕಷ್ಟಪಟ್ಟು ಫೀಸ್ ಕಟ್ಟಿ ಸೇರ್ಕೊಂಡಿದ್ದು. ಯಾವುದೋ ಒಂದು ಕಂಪ್ನಿನಲ್ಲಿ 1 ತಿಂಗಳ ಮಟ್ಟಕ್ಕೆ ಕೆಲಸ ಮಾಡಿ ಆ ಸಂಬಳ ತೊಗೊಂಬಂದು ಇನ್ಸ್ಟಿಟ್ಯೂಟಿಗೆ ಕಟ್ಟಿ ಕೋರ್ಸ್ ಮಾಡಿ ಅಲ್ಲಿಂದ ಹೊರಗೆ ಬಂದು ಅಪ್ರೆಂಟಿಸ್ ಆಗಿ ಒಂದಷ್ಟು ಕೆಲಸಗಳು ಮಾಡ್ತಾ ಪೂರಿ ಜಗನ್ನಾಥ್ ಅವ್ರ ಹತ್ರ ಫಸ್ಟ್ ಅಪ್ರೆಂಟಿಸ್ ಕೆಲಸ ನಂದು ಸ್ಟಾರ್ಟ್ ಆಗಿದ್ದು. ಸುಮಾರು ಒಂದು 5 ದಿನಗಳ ಕಾಲ ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು, ನೋಡ್ತಾ ಇರೋದು. ಅವ್ರು ಏನಾದರೂ ಕೆಲಸ ಹೇಳಿಬಿಡ್ತಾರೇನೋ ಟಕ್ಕಂತ ಮಾಡಿಬಿಡೋಣ ಅಂತ ಕಾಯ್ಕೊಂಡಿರೋದು. ಆದರೆ ಅವಕ್ಕೆಲ್ಲ ಅವಕಾಶ ಇರೋದಿಲ್ಲ. ಅಬ್ಸರ್ವೇಷನ್, ಅದನ್ನೇ ಅಪ್ರೆಂಟಿಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ಅಬ್ಸರ್ವೇಷನ್ನು ನನಗೇನಾದ್ರು ಇನ್ನೂ ಕುತೂಹಲ ಶುರು ಮಾಡ್ತಾನೆ ಹೋಯಿತು. ಅಲ್ಲಿಂದ ಸಾಕಷ್ಟು ಜನಗಳ ಕಮ್ಯುನಿಕೇಷನ್, ಮೇಯ್ನ್ ಇಂಪಾರ್ಟೆಂಟ್ ಸಿನಿಮಾದಲ್ಲಿ ಕಮ್ಯುನಿಕೇಷನ್, ಡಿಸಿಪ್ಲೀನು, ಕಮ್ಯುನಿಕೇಷನ್ನು ಚೆನ್ನಾಗಿದ್ದರೆ ಟ್ಯಾಲೆಂಟು ಅದ್ರ ಜೊತೆಗೆ ಸ್ವಲ್ಪ ನಾವು ಬೆಳೆಸ್ಕೊಳ್ತಾ ಹೋದಷ್ಟು ನಮ್ಮ ಫ್ಯೂಚರ್ ಬ್ರೈಟ್ ಆಗ್ತಾ ಹೋಗುತ್ತೆ. ಬಟ್ ಡಿಸಿಪ್ಲಿನೇ ಇಲ್ಲ ಅಂತಂದರೆ ಜಾಗನೇ ಇರೋದಿಲ್ಲ. ಈ ಸಿನಿಮಾದಲ್ಲೆಲ್ಲ ಯಾವ ರಂಗದಲ್ಲೂ ಅಷ್ಟೇ. ಮಾತು,
ನಡತೆ ಕರೆಕ್ಟಾಗಿರಬೇಕು. ಸೊ ಇವೇನು ಮಾಡ್ತು, ಇವು ಬೇಸಿಕ್ಕಾಗೆ ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಅಲ್ಲೇ ಮಧ್ಯ ಮಧ್ಯದಲ್ಲಿ ಒಂದು ಸಣ್ಣ ಸಣ್ಣ ಕುತೂಹಲ ವಿಚಾರಗಳನ್ನ ಹೇಳಕ್ಕೆ ನನಗೆ ಅವಕಾಶ ಸಿಗ್ತಾ ಇತ್ತು. ಏನು, ಈ ಸೀನ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಾ, ಈ ಸೀನ್ ಹೀಗೆ ಬರೆದ್ರೆ ಹಿಂಗೆ ಚೆನ್ನಾಗಿರುತ್ತಾ ಅಂತ. ಸಂಜಯ್ ಕುಲಕರ್ಣಿ ಅಂತ ಒಬ್ಬರು ಡೈರೆಕ್ಟ್ರು, ಅವ್ರ ಹತ್ರನೇ ಫಸ್ಟ್ ನಾನು ಜಾಯಿನ್ ಆಗಿದ್ದು. ಆಮೇಲೆ ಅವರು ಎಸ್ ಗೋವಿಂದ್ ಅವ್ರನ್ನ ಪರಿಚಯ ಮಾಡಿದ್ರು. ಅಲ್ಲಿಂದ ಜೂಟ್ ಅನ್ನೋ ಸಿನಿಮಾಯಿಂದ ಶುರುವಾಯಿತು ಜೀವನ. ಆಮೇಲೆ ಚೆಲುವೆ ಒಂದು ಹೇಳ್ತೀನಿ ಅಂತ. ಈ ಸಿನಿಮಾಗಳಲ್ಲಿ ಏನು ಅಂತಂದರೆ ಕಂಫರ್ಟಬಲ್ ಲೆವೆಲ್, ತುಂಬ ಫ್ರೆಂಡ್ಲಿ ಆಗಿರೋರು ಡೈರೆಕ್ಟರ್ಸು, ಲಿಬರ್ಟಿ ಕೊಡೋರು. ಬರೀ ನೋಡೋಣ ಈ ಸೀನ್ನ ಹೆಂಗೆ ಬರೀತೀಯ ಬರೀ ಅನ್ನೋರು. ಸೊ ಈ ಅವಕಾಶಗಳೇ ನಮ್ಮನ್ನು ಒಂದು ಹಂತವಾಗಿ ನಮ್ಮನ್ನು ಫೈನ್ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ದಾರಿ ಆಗ್ತಿತ್ತು. ತುಂಬ ಸ್ಟ್ರಗಲ್ಲು. ಆವಾಗೆಲ್ಲ ಪೇಮೆಂಟ್ಸ್ ಕಮ್ಮಿ. ಆವಾಗ 5 ವರ್ಷ 5 ತಿಂಗಳು 6 ತಿಂಗಳು ಕೆಲಸ ಮಾಡಿದ್ರೆ ಒಂದು 5,000 6,000 ಸಿಗೋದು. ಸೊ ಇದೇ ಥರ ಜೀವನ ನಡೀತಾ ಇತ್ತು. ಒಂದು ಕಾನ್ಫಿಡೆನ್ಸ್ ಇತ್ತು, ಎಲ್ಲೋ ಒಂದು ಬ್ರೇಕ್ ಸಿಗಬಹುದು ನಾನು ಹಿಂಗೆ ಫೋಕಸ್ಡ್ ಆಗಿದ್ದರೆ ಅಂತ ಅನ್ನಿಸ್ತಿತ್ತು ನನಗೆ. ಉಯ್ಯಾಲೆ ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಇದ್ದೀನಿ. ಅದು ಮಾಡ್ತಿರಬೇಕಾದ್ರೆ ಒಂದ್ಸಲಿ ನಾಗೇಂದ್ರ ಅರಸ್ ಅವ್ರು ಪರಿಚಯ ಆಗುತ್ತೆ, ಡೈರೆಕ್ಟರ್ ನಾಗೇಂದ್ರ ಅರಸ್ ಅವರು. ಅವರು ಡೆಬ್ಯೂ ಡೈರೆಕ್ಷನ್ ಮಾಡೋದಕ್ಕೆ ಒಂದು ಕತೆ ಹುಡುಕ್ತಾ ಇದ್ರು. ಸೊ ಆ ಕತೆ ನನ್ನದಾಗಿತ್ತು. ನನ್ನ ಅದೃಷ್ಟಕ್ಕೆ ಹೋಗಿ ಕತೆ ಹೇಳಿದೆ, ರಾಕಿ ಅಂತ. ಇದು ನನ್ನದೇ ಆದ ಸ್ವಯಂ ಏನಂತಾರೆ ಇಂಡಿಪೆಂಡೆಂಟ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದಂಥ ಕತೆ. ಇದಾದಮೇಲೆ ಕತೆ, ಸ್ಕ್ರೀನ್ ಪ್ಲೇ ಇವೆಲ್ಲ ಡಿಸ್ಕಷನ್ ಮಾಡಬೇಕಾಗತ್ತೆ, ಬಟ್ ಬೇಸಿಕ್ ಥಾಟ್ ನಂದು. ಸೊ ಅದನ್ನು ಬರೆದೆ, ನಾಗೇಂದ್ರ ಅರಸ್ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ. ಅವ್ರಿಗೆ ಇಷ್ಟ ಆಯಿತು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಮೊಗ್ಗಿನ ಮನಸ್ಸು ಆದಮೇಲೆ ರಾಕಿ ಮಾಡಿದ್ದು. ಸೊ ಸಿನಿಮಾನು ಚೆನ್ನಾಗಾಯಿತು. ನನಗೆ ಪರ್ಸ್ನಲ್ಲಾಗಿ ಖುಷಿ ಕೊಡ್ತು, ನಂಗೆ ಒಂದು ಒಳ್ಳೆ ಹೆಸರು ತಂದು ಕೊಡ್ತು. ಸೊ ನಾನು ಬರೀಬಲ್ಲೆ ಅನ್ನೋದು ನನಗೆ ಗೊತ್ತಾಗ್ತಾ ಹೋಯಿತು. ಸೊ ಅಲ್ಲಿಂದ ಬರವಣಿಗೆಯ ಹಾದಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಿನಿಂದ ಬರವಣಿಗೆ. ಬಟ್ ಒಳಗಡೆ ಒಂದು ಸೋಲ್, ಅದು ಏನು ಗೈಡ್ ಮಾಡ್ತಾ ಇದೆ, ನಾನೊಬ್ಬ ನಟ ಆಗಬೇಕು ಅಂತ ಬಂದಿದ್ದೀನಿ ಅಂತ. ಬಟ್ ಅದು ಏನಾಗ್ತಿದೆ ಏನು ಕನ್ಫ್ಯೂಷನ್ನೇ, ಬಟ್ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಮಾಡೋದನ್ನೇ ನಿಯತ್ತಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಅದಾದಮೇಲೆ ಒಂದು 2-3 ಚಿತ್ರಗಳಿಗೆ ಗೋಸ್ಟ್ ರೈಟರ್ ಅಂತಾರೆ. ಸ್ಕ್ರೀನ್ ಪ್ಲೇ ಕತೆ ನಂದೆ, ಬಟ್ ಒಂದಷ್ಟು ಜನ ಅವ್ರ ಹೆಸರು ಹಾಕ್ಕೊಳ್ತಾರೆ, ಅದು ತಪ್ಪಿಲ್ಲ, ನಮಗೆ ಗೊತ್ತಿದ್ದೇ ಹಾಕ್ತಾರೆ. ಆ ಥರದ್ದೊಂದು ಕೆಲವು ಚಿತ್ರಗಳು, ಅದರ ಹೆಸರು ಮೆನ್ಷನ್ ಮಾಡೋದು ಬೇಡ. ಸೊ ಈ ಥರದ್ದು ಒಂದಷ್ಟು ಸಿನಿಮಾಗಳನ್ನ ಮಾಡಿರ್ತೀವಿ, ಊಟಕ್ಕೋಸ್ಕರ ಮಾಡಲೇಬೇಕು, ಮಾಡಿದ್ವಿ. ಇದಾದ ಮೇಲೆ ಒಂದಷ್ಟು ದಿನ ಮನೇಲಿ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಸಂಪಾದನೆ ಸಾಕಾಗಲ್ಲ. ಹಾಗೇನು ಮಾಡ್ತೀನಿ, ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಒಂದು ಚಾನಲಲ್ಲಿ ಕೆಲಸಕ್ಕೆ ಸೇರ್ತೀನಿ. ಆ ಚಾನಲಲ್ಲಿ ನನಗೊಂದು 15-20 ಸಾವಿರ ರೂಪಾಯಿ ಸಂಬಳ. ಸೊ ಮದುವೆ ಮಾಡಿಕೊಂಡೆ. ಗ್ರಾಚಾರಕ್ಕೆ ಚಾನಲ್ನ ಮದುವೆ ಆದ 5 ತಿಂಗಳಿಗೆ ಚಾನಲ್ ಮುಚ್ಚಾಕ್ಬಿಟ್ರು. ಸೊ ಏನು ಮಾಡಬೇಕು ಗೊತ್ತಿಲ್ಲ, ತಲೆ ಓಡ್ತಾನೆ ಇಲ್ಲ. ಸೊ ಎಗೈನ್ ಗೊತ್ತಿರೋದು ಒಂದೇ, ಸಿನಿಮಾ. ನಮಗೆ ಕಲ್ತಿರೋ ಕೆಲಸನೂ ಸಿನಿಮಾ ಒಂದೇ. ಸೊ ಎಗೈನ್ ಕಮ್ ಬ್ಯಾಕ್. ಇವ್ರನ್ನ ಏನೇನೋ ಮಾಡಿ ಪ್ರಯತ್ನ ಮಾಡಿ ಹಿಡಿದು ಸ್ವಯಂ ಕೃಷಿ ಅನ್ನೋ ಫಿಲ್ಮ್. ಸ್ವಯಂ ಕೃಷಿ ಅನ್ನೋ ಸಿನಿಮಾಗೆ ಡೈರೆಕ್ಟ್ರು ಒಬ್ಬ ಒಳ್ಳೆ ಕಾಮಿಡಿಯನ್, ನಮ್ಮ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿರೋ ಒಬ್ಬ ಒಳ್ಳೆ ಕಾಮಿಡಿಯನ್ನ ಡ್ರೀಮ್ ಮಾಡಿರ್ತಾರೆ. ಇವ್ರನ್ನ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನಾನು ಇವ್ರನ್ನ ಹಾಕ್ಕೊಂಡೇ ಮಾಡೋದು ಸರ್, ಕಥೆಯಲ್ಲಿ ಆಲ್ರೆಡಿ ಬರೆದು ಬಿಟ್ಟಿದ್ದೀನಿ ಅವ್ರ ಹೆಸರನ್ನ, ಅವರೇ ಬೇಕು ಅಂತ. ಬಟ್ ಅಲ್ಲಿ ಆ ಗ್ಯಾಂಗಲ್ಲಿ ಸ್ವಲ್ಪ ಇಂಡಸ್ಟ್ರಿ ಕನೆಕ್ಷನ್ ಇರೋದು ನನಗೊಬ್ಬನಿಗೆ. ಸೊ ನಾನೇನು ಮಾಡ್ತೀನಿ, ಅವ್ರನ್ನ ಆ ವ್ಯಕ್ತಿ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ಆದರೆ ಅವರು ಸಜೆಸ್ಟ್ ಮಾಡ್ತಾರೆ, ಸರ್ ಇವಾಗ ನಾನು ಹೀರೋ ಆಗ್ತಿದ್ದೀನಿ ನೋಡಿ, ನನಗೂ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಆಮೇಲೆ ನನ್ನ ರೆಮ್ಯುನರೇಷನ್ನು ನಿಮ್ಗೆ ಓಕೆನಾ, ಇವೆಲ್ಲ ಹೆಲ್ದಿಯಾಗಿ ಗೈಡ್ ಮಾಡ್ತಾರೆ. ಗೈಡ್ ಮಾಡ್ತಾ ಅವ್ರೊಂದು ಮಾತು ಅಂದ್ಬಿಡ್ತಾರೆ, ನನ್ನನ್ನು ತೋರಿಸ್ಬಿಟ್ಟು ಇವ್ರ ಕತೆ ಹೇಳ್ತಾ ಇದ್ರೆ ನನಗೆ ಯಾಕೋ ಆ ಕ್ಯಾರೆಕ್ಟರ್ನ ಈ ವಿಜಯ್ ಚಂಡೂರ್ ಮಾಡಿದ್ರೇ ಚೆನ್ನಾಗಿರುತ್ತಲ್ಲ ಅಂದ್ಬಿಡ್ತಾರೆ. ಈ ಪಾಯಿಂಟು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಒಬ್ಬರೇ, ಅವ್ರಿಗೆ ತಲೆಗೆ ಹುಳ ಬಿಡುತ್ತೆ. ಜಸ್ಟ್ ಹೋಟೆಲಿಂದ ಕೆಳಗೆ ಬರ್ತೀವಿ, ಗೇಟ್ ಹತ್ರ ನಿಂತ್ಕೊಂಡು, ವಿಜಿ ಆ ಕಾಮಿಡಿ ಕ್ಯಾರೆಕ್ಟರ್ ನೀನು ಮಾಡ್ತಾ ಇದೀಯಾ ಅಂತ. ಮಾಡಿಲ್ಲ, ನಾನು ಇನ್ನೂ ಆ್ಯಕ್ಟೇ ಮಾಡಿಲ್ಲ, ಬಟ್ ಒಂದು ದೊಡ್ಡ ಪಾತ್ರ ಕೊಡ್ತಾ ಇದ್ದಾರೆ, ಅದನ್ನು ಹೇಗೆ ಮಾಡಬೇಕು ಗೊತ್ತಿಲ್ಲ,
ಬಟ್ ಒಳಗಡೆ ಎಕ್ಸೈಟ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಬಟ್ ಅದನ್ನೆಲ್ಲ ಹೈಡ್ ಮಾಡಿ, ಅಯ್ಯೋ ಸರ್ ನಾನೇನೂ ಪ್ರಿಪೇರ್ ಆಗಿಲ್ಲ, ಆ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ನಾನು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರೆ ನಾನು ಮಾಡ್ಬೋದೇನೋ, ನೀನೊಬ್ಬ ಕಮಲ್ ಹಾಸನ್ನು, ಬಾರಪ್ಪ ಸುಮ್ಮನೆ ಅಲ್ಲಿ ಏನಿದೆಯೋ ಅದನ್ನು ಮಾಡುವಂಥದ್ದು ಕಾಮಿಡಿಯಾಗಿ ಹೇಳಿದ್ರು ಸಹ ಬೆನ್ತಟ್ಟಿ ತುಂಬ ಸಪೋರ್ಟ್ ಮಾಡಿದ್ರು. ಸ್ವಯಂ ಕೃಷಿ ಅನ್ನೋ ಸಿನಿಮಾ, ಅದು ನನ್ನ ಮೊದಲನೇ ಸಿನಿಮಾ. ತುಂಬ ಮಜಾ ಕೊಡ್ತು, ಸಖತ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗೂ ಬಂದಿದೆ ಸಿನಿಮಾ. ಓಕೆ, ಆವ್ರೇಜ್ ಆಗಿ ರನ್ ಆದರೂ ಸಹ ನನಗೆ ಒಳ್ಳೆ ಹೆಸರು ಬಂತು. ಈ ಸಿನಿಮಾದಲ್ಲಿರೋ ಒಂದು ಚಿಕ್ಕ ತುಣುಕು ಹಾಡು, ಅದನ್ನು ನಾನು ಫೇಸ್ಬುಕ್ಗೆ ಹಾಕ್ತೀನಿ. ಫೇಸ್ಬುಕ್ಗೆ ಹಾಕಿದಾಗ ಅದನ್ನು ನನ್ನ ಗೆಳೆಯ, ನನ್ನ ಆತ್ಮೀಯ ಯಶ್ ಅವರು ಅದನ್ನು ನೋಡಿಬಿಟ್ಟು ನನ್ನನ್ನು ಕರೆಸ್ಬಿಟ್ಟು ಇದು ಚೆನ್ನಾಗಿದೆ, ನೀನು ಆ್ಯಕ್ಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಹೌದು, ಮಾಡ್ತಾ ಇದ್ದೀನಿ ಅಂದರೆ, ಹಾಗಾದರೆ ಲಕ್ಕಿನಲ್ಲಿ ನೀನೊಂದು ಕ್ಯಾರೆಕ್ಟರ್ ಮಾಡು, ಈ ಕ್ಯಾರೆಕ್ಟರ್ ನಿನಗೆ ಸೂಟ್ ಆಗುತ್ತೆ ಅಂತ ಗೈಡ್ ಮಾಡ್ತಾರೆ. ಡಾಕ್ಟರ್ ಸೂರ್ಯ ಅವರು ಸಹ ಇಲ್ಲ ಮಾಡಿ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಧೈರ್ಯ ತುಂಬ್ತಾರೆ. ಸೊ ಅದು ನನ್ನ ಸೆಕೆಂಡ್ ಅಟೆಂಪ್ಟು. ಸೊ ಲಕ್ಕಿನಲ್ಲಿ ಒಳ್ಳೆ ಪಾತ್ರ. ಸೊ ಅಲ್ಲಿ ನನ್ನ ಸ್ವಲ್ಪ ಹ್ಯಾಂಗ್ ಓವರ್ ಶುರುವಾಯಿತು. ನಾನು ಮಾಡಬಲ್ಲೆ, ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ನನಗೆ, ಸೊ ಓಕೆ ಅಂತ ಅಷ್ಟೇ. ಲಕ್ಕಿನೆಲ್ಲ ಅಷ್ಟು ಆಮೇಲೆ ಯಾವುದೂ ಬರಲಿಲ್ಲ. ಏನು ಜೀವನಕ್ಕೆ ಏನು ಮಾಡೋದು? ಸೊ ಎಗೈನ್ ಕೋ-ಡೈರೆಕ್ಟರ್ ಕಮ್ ಬ್ಯಾಕ್. ತ್ರಿಶೂಲ್ ಅವ್ರ ಹತ್ರ ಸಿಲ್ಕ್ ಅಂತ ಒಂದು ಸಿನಿಮಾ, ಆ ಸಿನಿಮಾನ ಕೋ-ಡೈರೆಕ್ಟರ್ ವರ್ಕ್ ಮಾಡ್ತೀನಿ. ಅಲ್ಲಿ ಮಾಡಬೇಕಾದ್ರೆ ನನ್ನ ಅದೃಷ್ಟ, ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಒಬ್ಬ ಹುಡುಗ ಬರ್ತಾನೆ. ನಾನು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರು. ಅಸಿಸ್ಟೆಂಟ್ ಡೈರೆಕ್ಟರಾಗಿ ಒಬ್ಬ ಹುಡುಗ ಬರ್ತಾನೆ, ಅವನೇ ಅಶೋಕ್. ಯಾರು? ನಮ್ಮ 6-5 ಮತ್ತು ದಿಯಾ ಮಾಡಿದ ಡೈರೆಕ್ಟರ್. ಅವ್ರು ಬಂದಾಗ ನನ್ನ ಜೊತೆ ಡಿಸ್ಕಸ್ ಮಾಡ್ತಾ ಆ ಸಿನಿಮಾದಲ್ಲಿ ವರ್ಕ್ ಮಾಡೋವಾಗ, ಸರ್ ನನ್ನ ಹತ್ರ ಒಂದು ಒಳ್ಳೆ ಕಥೆ ಇದೆ ಸರ್. 10 ಲಕ್ಷಕ್ಕೆ ಮುಗಿಸ್ಬಿಡ್ಬೋದು ಸರ್ ಸಿನಿಮಾನ. 10 ಲಕ್ಷದಲ್ಲಿ ಸಿನಿಮಾನ ಅಂದ್ರೆ ಹೌದು. ಏನು ಅಂದರೆ ಕತೆ ಹೇಳ್ದ. ಚೆನ್ನಾಗಿದೆ, ಇದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ 10 ಲಕ್ಷದಲ್ಲಿ ಕ್ರ್ಯಾಕ್ ಮಾಡೋಕ್ಕಾಗತ್ತಾ ಇವತ್ತು ಟೆಕ್ನಿಕಲ್ ಇದರಲ್ಲಿ ಹಾಗೆ ಹೀಗೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾ, ಸರ್ ಮ್ಯಾಕ್ಸಿಮಮ್ ಅಂದರೆ ಒಂದು 15-18 ಲಕ್ಷದಲ್ಲಿ ಮುಗಿದೋಗುತ್ತೆ ಸರ್ ಸಿನಿಮಾ. ಮಾಡಿದ್ರು ಯಾರಿಗೂ ನೋಡ್ತಾರೆ? ಕೋಟಿ ಹಾಕಿ ಮಾಡ್ತಾರವೇ ನೋಡ್ತಾ ಇಲ್ಲ ಜನ. ಯಾವುದೋ ರೇರ್ ಸಿನಿಮಾಗಳು ಸಕ್ಸಸ್ ಆಗ್ತಾ ಇವೆ, ನೀನು 18 ಲಕ್ಷದಲ್ಲಿ ಹೆಂಗೆ? ಇಲ್ಲ ಸರ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಆಡಿಷನ್ ಸ್ಟಾರ್ಟ್ ಮಾಡ್ತಾನೆ. ಆ ಆಡಿಷನ್ಗೆ ನಾನು ಸಪೋರ್ಟ್ ಮಾಡೋಕ್ಕೆ ಹೋಗ್ತೀನಿ. ಅದೇ 6-5 = 2. ಅಶೋಕ ಕ್ಯಾಮ್ರಾ ಹಿಂದೆ ಕೂತಿರ್ತಾರೆ, ನಾನು ಇಲ್ಲಿ ಒಬ್ಬೊಬ್ಬರನ್ನೇ ಕರ್ಕೊಂಬಂದು ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ. ಬಟ್ ಯಾರು ಆ ಕ್ಯಾರೆಕ್ಟರ್ನ ಡೈಜೆಸ್ಟ್ ಮಾಡ್ಕೊಂಡು ಮಾಡ್ತಾರಲ್ಲ, ನಾನು ಡೈಜೆಸ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನನಗೇನು ಗೊತ್ತೋ ಅದನ್ನು ಹೇಳ್ಕೊಡ್ತಾ ಇರ್ತೀನಿ. ಆವಾಗ ಅಶೋಕ್, ಸರ್ ವಿಜಯ್ ಸರ್ ಇದನ್ನು ನೀವೇ ಮಾಡಿ ಈ ಕ್ಯಾರೆಕ್ಟರ್ನ ಅಂತ ಹೇಳ್ತಾರೆ. ಗುರು, ಈ ಸಿನಿಮಾದ ಕಾನ್ಸೆಪ್ಟ್ ಏನು? ಹೊಸಬರು ಮಾಡಬೇಕು, ಯಾರು ಗೊತ್ತಿಲ್ಲದೆ ಇರೋಂಥ ಫೇಸ್ಗಳು ಮಾಡಬೇಕು, ಫೌಂಡ್ ಫುಟೇಜ್, ಇದು ರಿಯಲ್ ಫುಟೇಜ್ ಅಂತ ಏನೇನೋ ಪೋರ್ಟ್ರೇಟ್ ಬೇರೆ ಮಾಡ್ತಾ ಇದೆಯಾ, ನನ್ನನ್ನು ಹಾಕೊಂಡ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೇಳ್ತೀನಿ. ಸರ್ ನೀವು ಇಷ್ಟು ಮುಂಚೆ ಮಾಡಿದ್ದೀರಾ ಅಂತ ಕೇಳ್ಬಿಡ್ತಾನೆ. ನೋಡಿ, ನನ್ನಲ್ಲಿತ್ತು ಒಂದು ಹ್ಯಾಂಗ್ ಓವರ್. ನಾನು ಲಕ್ಕಿ, ಸ್ವಯಂ ಕೃಷಿ ಇವೆಲ್ಲ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತು ನಾನು ಯಾರು ಅಂತ ಅನ್ನೋ ಹ್ಯಾಂಗ್ ಓವರ್ ಇತ್ತಲ್ಲ, ಅದು ಹೊಡೆದೋಯ್ತು. ಅಲ್ಲಿಗೆ ಆ ಹೊತ್ತಿಗೆ ನಾನು ಇನ್ನೂ ನ್ಯೂ ಕಮರ್ರೆ. ಹಾಗಾದ್ರೆ ಮುಚ್ಕೊಂಡಿದ್ದನ್ನು ಮಾಡೋದು ಒಳ್ಳೇದು ನಾನು ಅಂಥೇಳಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ. ಈ ಸಿನಿಮಾ ನನ್ನ ದಿಕ್ಕು, ನಾನು ಏನು ಹೋಗ್ತಿದ್ದೆ ಸ್ಪೀಡ್, ಒಂದು ಆ್ಯಂಗಲ್, ಅದನ್ನು ಚೇಂಜ್ ಮಾಡುತ್ತೆ. ನನ್ನ ಯೋಚನೆಗಳನ್ನ ಬದಲಾಯಿಸುತ್ತೆ, ನನ್ನ ಪಾತ್ರದ ಆಯ್ಕೆಗಳನ್ನ ಬದಲಾಯಿಸುತ್ತೆ, ನಾನು ಹೇಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಪ್ರಬುದ್ಧತೆಯನ್ನು ಸ್ವಲ್ಪ ಬೆಳೆಸೋದಕ್ಕೆ ಟ್ರೈ ಮಾಡುತ್ತೆ. ಖುಷಿ ಕೊಡ್ತು ನನಗೆ. 6-5 ಸಕ್ಸಸ್ ಆಯಿತು. ಸೊ ಅಲ್ಲಿಂದ ನಾನು ಫುಲ್ ಟೈಮ್ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡ್ತಾನೇ ಇದ್ದೀನಿ. ಡಿಫ್ರೆಂಟ್ ಪಾತ್ರಗಳು ಮಾಡಿದೆ. ಹಂಬಲ್ ಪೊಲಿಟಿಷಿಯನ್ ನಾಗರಾಜಲ್ಲಿ ಮಂಜುನಾಥ್ ಕ್ಯಾರೆಕ್ಟರ್ ಮಾಡಿದೆ. ಕೃಷ್ಣಲೀಲಾದಲ್ಲಿ ಭಾವನ ಕ್ಯಾರೆಕ್ಟರ್ ಮಾಡಿದೆ. ಇವೆಲ್ಲ ಎಷ್ಟು ಖುಷಿ ಕೊಡ್ತಿತ್ತಂದರೆ, ಒಬ್ಬ ಆ್ಯಕ್ಟರ್ಗೆ ಥಿಯೇಟರಿಂದ ಆಚೆ ಬಂದಾಗ ಆ ಕ್ಯಾರೆಕ್ಟರ್ ನೇಮ್ ಇಟ್ಟು ಕರೀತಾರಲ್ಲ, ಅದರ ಮಜಾನೇ ಬೇರೆ. ಯಾಕಂದರೆ ಅಷ್ಟು ಇಷ್ಟಪಟ್ಟಿರ್ತಾರೆ ಅಂತ. ಕೃಷ್ಣಲೀಲಾ ಮುಗಿಸ್ಕೊಂಬಂದರೆ, ಭಾವ ಅವರೇ ಒಂದು ಫೋಟೋ ಬೇಕು ಅನ್ನೋರು. ಸಿನಿಮಾದಲ್ಲಿ ನಾನು ಅಜಯ್ ರಾವ್ ಅವ್ರ ಭಾವ, ನನ್ನ ಭಾವ ಅಂತ ಕರೆಯೋರು. ಸೈಕಲ್ ಗ್ಯಾಪಲ್ಲಿ ಸಿನಿಮಾದಲ್ಲಿ ಅಮಾಸೆಗೌಡ ಅಂತ, ಗೌಡ್ರೆ ಅಂತ ಕರೆಯೋರು. ಪಟಾಕಿ ಸಿನಿಮಾದಲ್ಲೂ ಅಷ್ಟೇ. ಇನ್ನೊಂದು ಕುತೂಹಲ ವಿಚಾರ, 6-5 ಮುಗಿಸಿದ್ಮೇಲೆ ಆ ಸಿನಿಮಾದಲ್ಲಿರೋರೆಲ್ಲ ಸತ್ತೋಗಿದ್ದಾರೆ, ಇದು ರಿಯಲ್ ಫುಟೇಜು ಹಾಗೆ ಹೀಗೆ ಅಂತೆಲ್ಲ
ಪೋರ್ಟ್ರೇಟ್ ಮಾಡೋದು, ಅದು ಪಬ್ಲಿಸಿಟಿ ಪೋರ್ಟ್ರೇಷನ್. ನಾನು ನನ್ನ ಸಿನಿಮಾ ಸಕ್ಸಸ್ ಆಗ್ತಾ ಇದೆ ಅಂದಾಗ ನಾನು ಥಿಯೇಟ್ರ್ ಒಳಗೆ ಬಂದು ನೋಡ್ಕೋಬೇಕಲ್ಲ, ನನಗೆ ಖುಷಿ ಆಗಬೇಕಲ್ಲ. ನಾನು ಮಾಸ್ಕ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡೆಲ್ಲ ಬಂದು ಸಿನಿಮಾ ನೋಡ್ಕೊಂಡು ಆಚೆ ಬರ್ತೇವೆ. ಒಂದ್ಸಲಿ ಫ್ಯಾಮಿಲಿ ಜೊತೆ ಬಂದುಬಿಟ್ಟಿದ್ದೀನಿ, ನೋಡ್ಕೊಂಡು ಬರುವಾಗ ಮಾಸ್ಕ್ ತೆಗೆದ್ಬಿಟ್ಟು ಕ್ಯಾಪ್ ತೆಗೆದ್ಬಿಟ್ಟು ಆಚೆ ಬಂದೆ. ವರ್ಷಕ್ಕೆ ಸರ್ ನೀವು ಇನ್ನೂ ಬದುಕಿದ್ದೀರಾ, ಇದು ಎಷ್ಟು ವೈರಲ್ ಆಗೋಯ್ತು ಅಂದರೆ ನನ್ನ ವೈಫ್ ಅನ್ನೋಳು, ರೀ ನಿಮ್ಮ ಜೊತೆ ನಾನು ಏನಪ್ಪ ಬಂದರೆ ನಂಗೆ ಮುಜುಗರ ಆಗುತ್ತೆ, ನನಗೆ ನಾವು ಎಲ್ಲ ಹೋಗ್ತಾ ಇದ್ರೆ ನೀವು ಇನ್ನೂ ಬದುಕಿದ್ದೀರಾ ಅಂತ ಕೇಳ್ತಾ ಇರ್ತಾರೆ, ಅಂತ ಬೇಜಾರು ಪಡೋರು. ಬಟ್ ಆ ಸಿನಿಮಾ ನಾನು ಕೊಟ್ಟಂಥ ಹೆಸರು ನಿಜವಲ್ಲೂ ನನಗೆ ಈಗಲೂ ಒಂದು ರೋಮಾಂಚನ, ಒಂದು ಅದ್ಭುತವಾದ ಸಿನಿಮಾ, ಅದ್ಭುತವಾದ ಸಕ್ಸಸ್. ಈ ಥರ ನಂಗೆ ಹಲವಾರು ವಿಭಿನ್ನವಾದ ನಿರ್ದೇಶಕಗಳಿಂದ ವಿಭಿನ್ನವಾದ ಪಾತ್ರಗಳು ಸಿಕ್ಕಿವೆ. ಎಲ್ಲೋ ಒಂದು ಕಡೆ ಹೋಗ್ತಾ ಹೋಗ್ತಾ ರೊಟೀನೂ ಆಗುತ್ತೆ. ನನ್ನನ್ನು ತುಂಬ ಜನ ನೀವು ಹಾರರ್ ಮೂವೀಸೇ ಜಾಸ್ತಿ ಮಾಡ್ತೀರಲ್ಲ ಅಂತ ಕೇಳೋರು. ಕರ್ವ ಮಾಡಿದೆ, ಕರ್ವ ನಂಗೆ ಒಳ್ಳೆ ಹೆಸರು ತಂದ್ಕೊಳ್ತು, ಬಟ್ ಹಾರರ್ ಮೂವಿ ಅದಷ್ಟೇ. ಅದು ಯಾವಾಗಲೂ ಒಂದು ಪಾತ್ರದಲ್ಲಿ ತುಂಬ ಚೆನ್ನಾಗಿ ಫಿಟ್ ಆಗ್ತಿದ್ದೀವಿ ಅಂತಂದಾಗ ಒಂದಷ್ಟು ಜನ ಒಂದಷ್ಟು ಪ್ಲ್ಯಾನ್ ಮಾಡೋದು ಸಹಜ. ಅದು ಬ್ರೆಡ್ ಆ್ಯಂಡ್ ಬಟರ್ ಸಹ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ನಾವು, ಅವೆಲ್ಲ ಕಿವಿ ಕೊಡಬಾರ್ದು ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನನ್ನನ್ನು ಹಾರರ್ ಸ್ಟಾರ್ ಅನ್ನೋಕ್ಕೆ ಶುರು ಮಾಡಿದ್ರು, ಅಂದರೆ ಹಾರರ್ ಫಿಲಿಮ್ಸಲ್ಲೇ ಜಾಸ್ತಿ ಮಾಡ್ತೀನಿ ಅಂತ. ಇದನ್ನೆಲ್ಲ ಓವರ್ಕಮ್ ಮಾಡಿದೆ, ವಿಭಿನ್ನವಾದ ಪಾತ್ರಗಳನ್ನ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಸುದೀಪ್ ಸರ್ ಅವ್ರದ್ದು ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀನಿ. ಭಾಳಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಡೀತಾ ಇವೆ, ಗುರುತಿಸ್ಕೊಂಡಿದ್ದೀನಿ. ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತೀನಿ ಅನ್ನೋ ನಂಬಿಕೆ ತುಂಬ ಇದೆ. ಆಮೇಲೆ ಒಳಗಡೆ ಕೆಲವು ನೋವುಗಳು ಇವೆ. ಇನ್ನೂ ನಾವು ಬಂದ ಸ್ಪೀಡಲ್ಲಿ ನಾವು ಇನ್ನೂ ಏನೇನೋ ಮಾಡಿಬಿಡ್ಬೋದಾಗಿತ್ತಾ, ಇನ್ನೂ ಏನೇನೋ ಆಗ್ಬಿಡ್ಬೇಕಾಗಿತ್ತಲ್ಲ, ಇನ್ನೂ ಏನಾದರೂ ಸ್ಲೋ ಆಯಿತಾ, ಅಥವಾ ಆತರ ಪಟ್ಟು ಏನಂದರೆ ಅದು ಯಾವ ಬಂದರೆ ಆ ಪಾತ್ರಗಳೆಲ್ಲ ಮಾಡಿಬಿಡ್ತಾ ಇದ್ದೀವ ಅಂತೆಲ್ಲ ಒಂದೊಂದ್ಸಲಿ ಮೈಂಡಿಗೆ ಬರೋದು ಉಂಟು. ಬಟ್ 6-5 ಮಾಡಿದಾಗ ಅದು ನನ್ನನ್ನು ಬೆಳೆಸತ್ತೆ, ಅದು ನನ್ನ ಉಳಿಸತ್ತೆ, ನನ್ನನ್ನು ಏನೋ ಮಾಡಿಬಿಡತ್ತೆ ಅಂತ ನನಗೆ ಅನಿಸಿರಲಿಲ್ಲ. ಬಟ್ ಅಟೆಂಪ್ಟ್ ಮಾಡಿದೆ. ಸಿನಿಮಾ ಚಿಕ್ಕದೋ ದೊಡ್ಡದೋ ಆ ಮ್ಯಾಟ್ರೇ ಇಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ, ಚಿಕ್ಕ ಬಜೆಟು ದೊಡ್ಡ ಬಜೆಟು ಅಂತ. ಸಿನಿಮಾ ಚೆನ್ನಾಗಿರ್ಬೇಕಷ್ಟೆ, ಇದನ್ನು ತಲೆಗೆ ಹಾಕ್ಕೊಂಡೆ. ಎಲ್ಲ ಪಾತ್ರಗಳನ್ನೂ ಅಟೆಂಪ್ಟ್ ಮಾಡಬೇಕು, ನನ್ನವರೆಗೂ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು. ಹಂಗೆ ಮಾಡ್ತಾ ಹೋದರೆ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಓಪನ್ ಆಗೋಕ್ಕೆ ಶುರುವಾಗತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಈಗ ಇನ್ನೂ ಬರ್ತಾ ಇವೆ ಒಳ್ಳೊಳ್ಳೆ ಚಿತ್ರಗಳು, ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದ ಎಷ್ಟು ವರ್ಷ ಇರುತ್ತೆ, ಎಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ವಿಭಿನ್ನವಾದ ಪಾತ್ರಗಳನ್ನ ಮಾಡ್ತಾನೇ ಇರ್ತೀನಿ. ನಮಸ್ಕಾರ.